ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ರಾಯರ ಒಂದು ಮಹಿಮೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನನಗೆ ಅವರು ವಾಯ್ಸ್ ರೆಕಾರ್ಡ್ ಕೂಡ ಕಳಿಸಿದ್ದಾರೆ. ಅಂದರೆ ನಾನು ಕಳಿಸಿ ಅಂತ ನಾನೇ ಹೇಳಿದ್ದೆ, ಯಾಕಂದರೆ ಅವರು ಒಂದು ತುಂಬ ಮುದ್ದಾಗಿ ಒಂದು ಲೆಟರನ್ನು ಬರೆದು ನನಗೆ PDF ಮಾಡಿ ಕಳಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ಲೆಟರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ರೆ ಓದೋಕ್ಕಾಗೋದಿಲ್ಲ ಯಾರಿಗೂ ಅಂತ ಹೇಳಿ ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಅವರು ಅದರಲ್ಲಿ ವಾಯ್ಸ್ ರೆಕಾರ್ಡ್ ಕೂಡ ಮಾಡಿ ಕಳಿಸಿದ್ದಾರೆ. ಏನಂದರೆ, ಈಗ ಕಳೆದ ಒಂದು ಆರಾಧನೆಯಲ್ಲಿ ಅವರು ನಮ್ಮ 7 ಗುರುವಾರದ ಒಂದು ವ್ರತವನ್ನು ಪ್ರಾರಂಭ ಮಾಡಿದರು. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇಳಿದರು, ಹೆಂಗೆ ಮಾಡಬೇಕು ಏನು ಎಲ್ಲ ಹೇಳಿ ಅಕ್ಕ, ನನಗೆ ಅರ್ಥ ಆಗಿರಲಿಲ್ಲ ಅಂತ ಹೇಳಿ, ಮತ್ತು ತುಂಬ ಡೌಟ್ಗಳೆಲ್ಲ ಕೇಳಿದರು. ಅದ್ರ ಬಗ್ಗೆ ನಾನು ಹೇಳಿದ್ದೆ ನನ್ನ ವಾಟ್ಸಪ್ಪಲ್ಲಿ. ಸೊ ಅವರು ಪ್ರಾರಂಭ ಮಾಡಿದರು. ಈಗ ಕಳೆದ ಆರಾಧನೆ ಆಯ್ತಲ್ವ, ಆವಾಗ ಪ್ರಾರಂಭ ಮಾಡಿದರು. ಆಕೆ ಹೆಸರು ಮಂಜುಳಾ ಅಂತ ಹೇಳಿ. ಪ್ರಾರಂಭ ಮಾಡಿದ್ದೇನೆಂದರೆ, ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ರು ಅದನ್ನು. ಆಮೇಲೆ ಅವ್ರ ತಮ್ಮ ಅವ್ರಿಗೆ 4 ವರ್ಷದಿಂದನೂ ಟ್ರಾನ್ಸ್ಫರ್ಗೆ ತುಂಬ ಕಷ್ಟಪಡ್ತಾಯಿದ್ರು ಅಂತ. ಅವ್ರು ಗೌರ್ಮೆಂಟ್ ಜಾಬ್ ಮಾಡ್ತಾರೆ. ಟ್ರಾನ್ಸ್ಫರ್ಗೆ ತುಂಬ ಕಷ್ಟಪಡ್ತಾಯಿದ್ರು, ಅಂದರೆ ಆಗ್ತಾನೆ ಇರಲಿಲ್ವಂತೆ ಟ್ರಾನ್ಸ್ಫರ್, ಏನೇ ಕಷ್ಟಪಟ್ಟರು ಕೂಡ. ಸರಿ ಅಂತ ಹೇಳಿ ಅವ್ರ ತಮ್ಮ ಇವ್ರ ಹತ್ರ ಹೇಳ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ, ಈ ಥರ ಟ್ರಾನ್ಸ್ಫರ್ಗೆ ತುಂಬ ಕಷ್ಟ ಆಗ್ತಾಯಿದೆ, ನನಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ಅಂತ ಹೇಳಿ. ಆಗ ಈಕೆ ಏನು ಮಾಡ್ತಾರೆ, ನನ್ನ ಕಷ್ಟಕ್ಕಿಂತನೂ ಅವನ ಕಷ್ಟನೇ ಇಂಪಾರ್ಟೆಂಟು ಅಂತ ಹೇಳಿ ತಮ್ಮನಿಗೋಸ್ಕರ ಈಕೆ ವ್ರತವನ್ನು ಮಾಡ್ತಾರೆ, 7 ಗುರುವಾರದ ವ್ರತವನ್ನು ಮಾಡ್ತಾರೆ. ಆಗ ನಿನ್ನೆ ಸಾಯಂಕಾಲ ಅನಿಸುತ್ತೆ, ನಿನ್ನೆ ಸಾಯಂಕಾಲ ಅವ್ರು ನನ್ನ ಕೇಳ್ತಾರೆ ವಾಟ್ಸಪ್ಪಲ್ಲಿ, ಅಕ್ಕ ನಾಳೆ ಏಕಾದಶಿ ಇದೆಯಲ್ಲ, ನೀವು ಹೇಳಿದ್ದೀರಲ್ವ ಏಕಾದಶಿ ದಿನ ಗಂಧ ಇಡಬಾರ್ದು ಅಂತ, ನಾನು ಇಡ್ಬೋದಾ ಬೇಡವಾ ಅಂತ ನನ್ನ ಕೇಳ್ತಾರೆ ನಿನ್ನೆ ಸಾಯಂಕಾಲ. ನಾನು ಹೇಳ್ತೀನಿ ಏಕಾದಶಿ ಇರೋ ಕಾರಣ ಬೇಡ ಅಂತ ಅಂದ್ಬಿಟ್ಟು. ಸರಿ ಅಂತ ಹೇಳಿ ಆಯ್ತಕ್ಕ ಅಂತೇಳಿ ಸುಮ್ಮನಾಗ್ತಾರೆ. ನಿನ್ನೆ ರಾತ್ರಿ ಅವ್ರ ತಮ್ಮನಿಂದ ಒಂದು ಕಾಲ್ ಬರುತ್ತೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ. ಸೊ ಆಕೆ ಎಷ್ಟು ಸಂತೋಷ ಪಟ್ಟಿದ್ದಾರೆ ಅಂದರೆ, ಅಕ್ಕ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಕ್ಕ, ನಂಗೆ ಅಷ್ಟು ಸಂತೋಷ ಆಗ್ತಾ ಇದೆ ಅಕ್ಕ ಅಂತ ಹೇಳಿ ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಲೆಟರನ್ನು ಅವರು ಕೈಯಲ್ಲಿ ಬರೆದು ಒಂದು ಪೇಪರಲ್ಲಿ ಅದನ್ನು PDF ಮಾಡಿ ನನಗೆ ಕಳಿಸಿದ್ರು. ಅದರ ಶಾರ್ಟ್ನ ಕೂಡ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡಿ. ಅದು ನಿಮ್ಗೆ ಓದೋಕ್ಕಾಗಲ್ಲ, ಬಟ್ ನಾನು ಸೈಡಲ್ಲಿ ಹಾಕಿರ್ತೀನಿ ಅದನ್ನು, ಸರಿನಾ? ಅವರ ಮಾತಲ್ಲಿ ಹೇಳಿದ್ದಾರೆ ಏನಾಯಿತು ನಿಜವಾಗ್ಲೂ ಅಂತ ಹೇಳಿ. ಒಮ್ಮೆ ಅದನ್ನು ಕೇಳ್ಕೊಂಡು ಬನ್ನಿ, ವಿಡಿಯೋ ಕೊನೆವರೆಗೂ ಕೇಳಿ ಆಯಿತಾ? ನಿಮಗೆ ಪೂರ್ತಿಯಾಗಿ ವಿಷಯ ಅರ್ಥ ಆಗುತ್ತೆ. ನಾನು ಯಾತಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಕೂಡ ರಾಯರು ಕೇಳಿಸ್ಕೊಳ್ತಾರೆ ನಾವು ಮಾತಾಡೋದನ್ನು. ನಾವು ತುಂಬ ಸತಿ ಹೇಳ್ತೀವಲ್ವಾ, ರಾಯರು ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಲ್ಲ, ಪ್ರತಿಯೊಂದನ್ನು ಕೂಡ ರಾಯರು ಕೇಳಿಸ್ಕೊಳ್ತಾರೆ ಸ್ನೇಹಿತರೆ. ನಮಗೆ ಅದು ಅರಿವಾಗಲ್ಲ ಅಷ್ಟೇ, ನಮಗೆ ರಾಯರು ನಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಇಲ್ಲ ಅನ್ನೋದು. ಆದರೆ ನಮ್ಮ ಪ್ರತಿ ಮನಸ್ಸಿನ ಮಾತನ್ನು ರಾಯರು ಕೇಳಿಸ್ಕೊಳ್ತಾ ಇದ್ದಾರೆ. ನೀವು ನಿಜವಾದ ಭಕ್ತಿಯಿಂದ ಮಾತಾಡ್ತೀರ ಅವ್ರ ಜೊತೆ ಅಂದರೆ ಪ್ರತಿ ಮಾತನ್ನೂ ಅವ್ರು ಕೇಳಿಸ್ಕೊಳ್ತಾರೆ. ಆ ಒಂದು ಮಾತೇನಿದೆ ಅದು ನೀವು ಅವರ ಬಾಯಲ್ಲೇ ಕೇಳಿ, ತುಂಬ ಸಂತೋಷ ಆಗುತ್ತೆ. ಯಾರಿಗೆಲ್ಲ ತುಂಬ ಕಷ್ಟ ಅಂತ ಹೇಳ್ತೀವಿ, ಏನಾದರೂ ಕೆಲಸಗಳು ತುಂಬ ಆಗ್ತಾಯಿಲ್ಲ ಅಂತ ಹೇಳ್ತೀವಿ, ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಾವುಗಳು ಕೂಡ ಮಾಡಿ, ಮುಂದಿನ ವಾರದಿಂದ ಮಾಡಿ. ಇನ್ನೇನು ನವರಾತ್ರಿ ಪ್ರಾರಂಭ ಆಗುತ್ತಲ್ಲ, ಆವಾಗಿಂದ ನೀವು ಪ್ರಾರಂಭವನ್ನು ಮಾಡಿ. ಮುಂದಿನ ಗುರುವಾರದಿಂದ ಬೇಕಾದರೆ ಪ್ರಾರಂಭವನ್ನು ಮಾಡಬಹುದು. ತುಂಬ ವಿಶೇಷವಾದಂಥ ಒಂದು ಮಹಿಮೆಗಳು ಈ ಒಂದು ವ್ರತದಿಂದ ತುಂಬ ಜನಕ್ಕಾಗಿದೆ. ಆ ಒಂದು ವಿಡಿಯೋದಲ್ಲೇ ನೀವು ಡಿಸ್ಕ್ರಿಪ್ಷನ್ ಒಂದ್ಸತಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಒಂದ್ಸತಿ ನೋಡಿ. ಈಗ ಮೊನ್ನೆನೂ ಕೂಡ ನಮಗೊಂದಿಬ್ಬರು ಹಾಕಿದ್ರು. ತುಂಬ ಚೆನ್ನಾಗಿ ಅನುಗ್ರಹ ಆಗುತ್ತೆ ಆ ಒಂದು ವ್ರತ. ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಂದರೆ ಖಂಡಿತ ರಾಯರು ನಿಮಗೆ ಒಲಿತಾರೆ ಸ್ನೇಹಿತರೆ. ಅವ್ರ ಮಾತನ್ನ ಕೇಳ್ಕೊಂಡು ಬನ್ನಿ. ನಮಸ್ತೆ ವೀಣಾ ಅಕ್ಕ, ಮೊದಲಿಗೆ ನಿಮಗೆ ಧನ್ಯವಾದಗಳು. ನಾನು ನಿಮ್ಮನ್ನು ಅಕ್ಕ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನೀವು ರಾಯರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀರಲ್ವ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ನೀವು ಮಾಡ್ತಾ ಇರೋ ವಿಡಿಯೋಸು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ರಾಯರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ತಿಳಿಸ್ಕೊಡಿ. ನನಗೆ ರಾಯರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಏನೂ ಗೊತ್ತಿಲ್ಲ. ಸುಮಾರು 1 ವರ್ಷದಿಂದ ನಾನು ರಾಯರ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಮಾಡ್ತಾ ಮತ್ತೆ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟ ಇರುತ್ತಲ್ವ, ಅದೇ ಥರ ನನಗೂ ಕಷ್ಟ ಇತ್ತು. ನಾನು 7 ವಾರದ ವ್ರತ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಆದರೂ ನನಗೆ ಫಲ ಸಿಗಲಿಲ್ಲ. ಸ್ವಲ್ಪ ದಿನ ಇನ್ನೂ ತುಂಬ ಕಷ್ಟ ಆಯಿತು. ಮನೆಯಲ್ಲಿ ಪೂಜೆ ಮಾಡೋಕ್ಕೋದ್ರೂ ಪೂಜೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಅನ್ನಿಸ್ತಿತ್ತು. ಮತ್ತು ತುಂಬ ನೊಂದ್ಕೊಂಡು ನಿಮಗೆ ನಾನು ಪತ್ರ ಬರೆದಿದ್ದೆ. ನೀವು ಪತ್ರನ ಓದಿ ಸಮಾಧಾನ ಮಾಡಿ ನನಗೆ ಒಂದು ಸಲಹೆನ ಕೊಟ್ರಿ. ಕಾರ್ಯಸಿದ್ಧಿ ರಾಘವೇಂದ್ರ ವ್ರತ ಅಂದ್ಬಿಟ್ಟು ಮಾಡಿ ಅಂತ, ಗಂಧಲೇಪನ ಸೇವೆ ರಾಯರದು. ಮತ್ತು ಅದನ್ನು ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಕ್ಕ ನನಗೆ.
ಆ, ಆಮೇಲೆ ನಾನು ರಾಯರ ಹತ್ರ ಬೇಡ್ಕೊಂಡೆ, ಅಪ್ಪ ನೀನು ಸೇವೆ ಮಾಡೋ ಅವಕಾಶ ನನಗೆ ಮಾಡಿಕೊಡಪ್ಪ ಅಂತ. ಆ, ಆಗ ಆರಾಧನೆ ದಿನ ಗುರುವಾರ ಸ್ಟಾರ್ಟ್ ಮಾಡಿದೆ ನಾನು ವ್ರತನ. ಆದರೆ ನಾನು ಮನೆಯಲ್ಲಿ ಇರೋ ತೊಂದರೆಗೆ ನಾನು ವ್ರತ ಮಾಡಬೇಕು ಅಂದ್ಕೊಂಡೆ. ಆದರೆ ಮತ್ತೆ ಇನ್ನೇನಾಯಿತು ಅಂದರೆ, ನನ್ನ ತಮ್ಮ ಅವನು ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾನೆ. ಒಂದೂರಿಂದ ಇನ್ನೊಂದೂರಿಗೆ ಓಡಾಡಬೇಕು. ಚಿಕ್ಕ ಮಗು ಇದೆ ಮನೆಯಲ್ಲಿ, ತಾಯಿ ಇದ್ದಾರೆ, ಎಲ್ಲ ಅವ್ರನ್ನೆಲ್ಲ ಬಿಟ್ಟು ಓಡಾಡಬೇಕು. ರಾತ್ರಿ ಬರೋದೆಲ್ಲ ಲೇಟ್ ಆಗ್ತಾಯಿತ್ತು. ಈ ಥರ ತುಂಬ ಕಷ್ಟ ಆಗ್ತಾಯಿತ್ತು. ತುಂಬ ದಿವಸದಿಂದನೂ ಅವನು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದ. ಆದರೆ ಆಗಲಿಲ್ಲ ಅದು. ಅದಕ್ಕೋಸ್ಕರ ಅದು ಒಂದು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊತಾ ಇದ್ದ. ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಆಗ ನನಗನ್ನಿಸ್ತು, ನನ್ನ ಕಷ್ಟಕ್ಕಿಂತ ನನ್ನ ತಮ್ಮನ ಕಷ್ಟನೇ ನನಗೆ ದೊಡ್ಡದು ಅನ್ನಿಸ್ತು. ಅದಕ್ಕೆ ಈ ಥರ ಟ್ರಾನ್ಸ್ಫರ್ ಆಗಲಿ, ಅವ್ನಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟಿದ್ದೆ ನಾನು ವ್ರತ ಸ್ಟಾರ್ಟ್ ಮಾಡಿದ್ದು. ಅದು ಆಗೋ ಥರನೇ ಇರಲಿಲ್ಲ. ನನಗೂ ಸ್ಟಾರ್ಟ್ ಮಾಡಿದೆ, ರಾಯರಿದ್ದಾರೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ತುಂಬ ಕಷ್ಟನೇ ಇತ್ತು ಅದಕ್ಕೋಸ್ಕರ. ಮತ್ತು ಸ್ಟಾರ್ಟ್ ಮಾಡಿದ್ದು ನಿನ್ನೆ ಕೂಡ ನಮಗೆ ವಿಚಾರ ಗೊತ್ತಾಗಲಿಲ್ಲ. ಆಮೇಲೆ ಏಕಾದಶಿ ಇತ್ತು ಅಂದ್ಬಿಟ್ಟು ನಾನು ನಿಮಗೆ ಕೇಳಿದ್ದೆ, ನಾಳೆ ಗಂಧಲೇಪನ ಸೇವೆ ಮಾಡಬಹುದಾ ಅಂತ. ನೀವು ಬೇಡ ಅಂತ ಹೇಳಿದ್ರಿ. ಆಮೇಲೆ ನನಗೆ ರಾತ್ರಿ ಫೋನ್ ಮಾಡಿ ಹೇಳ್ದ, ಈ ಥರ ಟ್ರಾನ್ಸ್ಫರ್ ಟ್ರೈ ಮಾಡಿದ್ವಲ್ಲ ಆಗಿದೆ ಅಂದ್ಬಿಟ್ಟಿದ್ದೆ ಹೇಳ್ದ. ನನಗಂತೂ ತುಂಬ ಖುಷಿ ಆಯಿತು. ನಂಬಕ್ಕೆ ಆಗಲಿಲ್ಲ, ಹೇಳಬೇಕು ಅಂದರೆ ನಂಬಕ್ಕೆ ಆಗಲಿಲ್ಲ, ಏನಪ್ಪ ಇದು ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು. ರಾಯರು ನಾನು ಮಾಡ್ತಾ ಇರೋ ಸೇವೆಗೆ ಈ ಥರ ಫಲ ಕೊಟ್ಟಿದ್ದಾರಲ್ವಾ. ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು, ಮಾತಾಡಿದ್ದು, ಬೇಡ್ಕೊಂಡಿರೋದೆಲ್ಲ ಗೊತ್ತಾಗುತ್ತಲ್ವ ರಾಯರಿಗೆ. ಎಷ್ಟು ಕರುಣಾಮಯಿಗಳು ಅಂದ್ಬಿಟ್ಟಿದ್ದೆ, ಕಣ್ಣಲ್ಲಿ ನೀರು ಬಂತು. ತುಂಬ ಅಂದರೆ ತುಂಬ ಸಂತೋಷ ಆಯಿತು ಅಕ್ಕ. ಇದೆಲ್ಲ ನಿಮಗೆ ಧನ್ಯವಾದ ಹೇಳಬೇಕು, ಈ ಥರ ಸೇವೆ ಮಾಡೋದಕ್ಕೆ ಹೇಳಿದ್ರಲ್ವಾ. ತುಂಬ ಧನ್ಯವಾದಗಳು ಅಕ್ಕ.